ಮೂಡಾ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಮೂಡಾಗೆ ತಮ್ಮ ಪತ್ನಿ ಬರೆದ ಪತ್ರದ ವಿಚಾರವಾಗಿ ನನಗೆ ಗೊತ್ತಿಲ್ಲ ಅಂತ ಸಿಎಂ ನಿನ್ನೆ ಹೇಳಿದ್ರು. ಆದ್ರೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಕೊಟ್ಟಿರುವ ಉತ್ತರದಲ್ಲೇ ಪತ್ನಿ ಬರೆದ ಪತ್ರದ ಬಗ್ಗೆ ಉಲ್ಲೇಖ ಆಗಿದೆ. 2014 ಜುಲೈ 23ರಂದು ಮೂಡಾಗೆ ತಮ್ಮ ಪತ್ನಿ ಪಾರ್ವತಿ ಬದಲಿ ಜಾಗ ಕೇಳಿ ಅರ್ಜಿಯನ್ನ ಹಾಕಿದ್ದಾರೆ ಅಂತ ಸಿಎಂ ಪತ್ರದಲ್ಲಿ ಉಲ್ಲೇಖವಾಗಿದೆ. ಅಲ್ಲಿಗೆ ಸಿಎಂ ಸುಳ್ಳು ಹೇಳಿದ್ರ ಅಥವಾ ಗೊಂದಲಕ್ಕೆ ಈಡಾಗಿ ಈ ರೀತಿ ಮಾಡಿದ್ರ ಅನ್ನೋ ಶಂಕೆ. ಈ ವೇಳೆ ಮೂಡಾದಲ್ಲಿ ಇಲ್ಲದ ವ್ಯಕ್ತಿ ಸೃಷ್ಟಿಸಿ ಬದಲಿ ನಿವೇಶನ ನೀಡಿದ ಪ್ರಕರಣ ಬಯಲಾಗಿದೆ. ಅಧಿಕಾರಿಗಳ ಪ್ರಕಾರ 8ನೇ ವಯಸ್ಸಿನಲ್ಲಿ ಭೂಮಿ ಕಳೆದುಕೊಂಡ ಅಬ್ದುಲ್ ವಾಹಿದ್ ತನ್ನ 68ನೇ ವರ್ಷದಲ್ಲಿ ಬದಲಿ ನಿವೇಶನಕ್ಕಾಗಿ ಮೂಡಾಗೆ ಅರ್ಜಿ ಹಾಕಿದ್ದಾನೆ. ಈ ಬಗ್ಗೆ ನ್ಯಾಯಾಧೀಶರು ಅನುಮಾನವನ್ನು ವ್ಯಕ್ತಪಡಿಸಿ ತನಿಖೆಗೆ ಸೂಚನೆ ಕೊಟ್ಟರು. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಮೂಡಾ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನ್ಯಾಯಾಧೀಶರು ಬದಲಾಗ್ತಿದ್ದ ಹಾಗೆ ರಿಟ್ ಅರ್ಜಿಯನ್ನು ಹಿಂಪಡೆದಿದ್ರು. ಅಷ್ಟೇ ಅಲ್ಲ, 2023ರ ಫೆಬ್ರವರಿಯಲ್ಲಿ ಮೂಡಾದಿಂದಲೇ ಆದೇಶ ಮಾಡಿಸಿ 55,260 ಚದರ ಅಡಿ ಬದಲಿ ನಿವೇಶನ ನೀಡಿದ ವಿಚಾರ ಈಗ ಬೆಳಕಿಗೆ ಬರ್ತಿದೆ. ಮೂಡಾಗೆ ಟೈಮ್ ಚೆನ್ನಾಗಿಲ್ಲ, ಒಂದರಿಂದ ಒಂದು ಸಿಕ್ಕಾಕೊಳ್ತಿದೆ. 8ನೇ ವಯಸ್ಸಿನಲ್ಲಿ ಪಿತ್ರಾರ್ಜಿತ ಆಸ್ತಿ ಕಳೆದುಕೊಂಡ ತಂದೆ ಆಸ್ತಿನೇನೋ ಕಳ್ಕೊಂಡು 68ನೇ ವಯಸ್ಸಿಗೆ ಅವ್ರು ಬರಬಾರ್ದು ಅಂತ, ಆಸ್ತಿನೇ ಕಳ್ಕೋಬಾರ್ದು ಅಂತ ಏನಿಲ್ಲ. ಆದರೆ 60 ವರ್ಷದ ನಂತರ ಅವ್ರು ಅರ್ಜಿ ಹಾಕಕ್ಕೆ ಬಂದಿದ್ದಾರೆ ಅಂದಾಗ ಸಹಜ ಅನುಮಾನಗಳು ಕೆಲವೆಲ್ಲ ಬರುತ್ತವೆ. ನಂಬರ್ 1. ಎರಡನೇದು ಟೈಮ್ ಲ್ಯಾಪ್ಸ್ ಇದೆಯಾ, ಇದಕ್ಕೇನೋ ಕ್ವಶನ್ನು ಬರುತ್ತೆ. ಅದಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದು, ಆ ಕ್ಲೈಮ್ಗೆ 60 ವರ್ಷ ಆದಮೇಲೆ ಬರ್ಬೋದಾ ಅನ್ನೋದು ಒಂದು ಇದೆ. ಇರಲಿ, ಅದೇನೋ ಬೇರೆ ವಿಚಾರ. ಮೂರನೇದು, ಇದು ಏನಾಗಿರುತ್ತೆ ಕಾನೂನಿನ ದಾಟಿ, ಕಾನೂನು ಪ್ರಕಾರ ಅಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಯಾತಕ್ಕೆ ಇವ್ರು ರಿಟ್ ಅರ್ಜಿ ವಾಪಸ್ ಪಡೆದ್ರು ನ್ಯಾಯಾಧೀಶ ಬದಲಾಗ್ದಿದ್ಮೇಲೆ ಆದಮೇಲೆ ಐಡಿಯಾ ಇಲ್ಲ ನನಗೆ. ಅದರ ಅವಶ್ಯಕತೆ ಏನು? ಮಾರ್ಕೆಟ್ ಇನ್ಫಾರ್ಮೇಷನ್ ಹೇಳೋದಾದರೆ ಇದು ಏನಕ್ಕಾಗಿರುತ್ತೆ ಈ ಥರ. ಈ 8ನೇ ವರ್ಷದಲ್ಲಿ ಭೂಮಿ ಕಳೆದುಕೊಂಡ ವ್ಯಕ್ತಿ, ಈ ವ್ಯಕ್ತಿ ಅಂತಲ್ಲ, ಜನರಲಿ ನಾನು ಹೇಳ್ತಿರೋದು, ಈ ವ್ಯಕ್ತಿ ಇದು ಪ್ರಕರಣ ಅಂತ ನಾನು ಹೇಳ್ತಿಲ್ಲ. ಆಮೇಲೆ ಜನರಲಿ ಅವ್ರಿಗೆ ಗೊತ್ತಿರಲ್ಲ. ಬಟ್ ಇಂಥದ್ದೊಂದು ಇದೆ ಅನ್ನೋದನ್ನು ಯಾರೋ ಬುದ್ಧಿವಂತ ಒಬ್ಬ ಕಂಡುಹಿಡಿತಾನೆ. ಆ ಬುದ್ಧಿವಂತ ಈ ಯಾರೋ ಪಾಪ ಚಿಕ್ಕ ವಯಸ್ಸಲ್ಲಿ ಹೋಗಿರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಅವ್ರಿಗೋಗಿ ಹೇಳ್ತಾರೆ, ನೀವು ನಾನು ಕಳ್ಕೊಂಡಿದ್ದೀರಲ್ಲ, ಹೌದಾ ಸರ್, ಹಂಗೂ ನಮ್ದೊಂದು ಇದೆಯಾ ಸರ್ ಹತ್ರ? ಹೌದು ಇದೆ. ಮತ್ತು ಏನು ಮಾಡೋಣ ಸರ್, ನಮಗೆ ಇಲ್ಲಿ 60 ವರ್ಷ ಆಯ್ತು ಬಿಡಿ ಸರ್, 75 ವರ್ಷ ಆಗೋಯ್ತಲ್ಲ ಸರ್, ಇಲ್ಲ ಒಂದು ಅರ್ಜಿ ಹಾಕೋಣ. ಆಯ್ತು ಸರ್, ಹಾಕೋಣ. ಅದೇ ಅಲ್ಲೆಲ್ಲ ಯಾವನು ಓಡಾಡ್ತಾನೆ ಸರ್, ಅದೇನೋ ಖರ್ಚು ವೆಚ್ಚ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಅದೆಲ್ಲ ನನಗೆ ಬಿಟ್ಬಿಡ್ರಪ್ಪ, ನಾನು ನೋಡ್ಕೊತೀನಿ, ನಿಮ್ಗೆ ಯಾಕಪ್ಪ ಚಿಂತೆ, ನೀವು ಸುಮ್ಮನೆ ಸೈನಾಗಿ ಕೊಡ್ರಿ, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಖರ್ಚು ವೆಚ್ಚಗಳನ್ನ ಅವ್ರು ಬರೆಸಿರ್ತಾರೆ ಪಾಪ, ಯಾರೋ ಓದೋರ್ ವ್ಯಕ್ತಿ. ಆಮೇಲೆ ಅದೆಲ್ಲ ಆದಮೇಲೆ ನೋಡಿಪ್ಪ ಆ ಜಾಗದ್ದಕ್ಕೆ ಒಂದು ಮೌಲ್ಯ ಮಾಡ್ಕೊಂಬಿಟ್ಟು ನನಗೆ ಕೊಟ್ಬಿಡಿ ಅಷ್ಟೇ, ನಿಮಗೆ ದುಡ್ಡು ಬಂತಲ್ಲ, ನಿಮ್ಗೆ ಯಾಕೆ ತಲೆ ನಾವು ಏನು ಇಲ್ಲದೆ ಇದ್ದಾಗ ಏನೋ ಸಿಕ್ತಲ್ಲ ಅನ್ನೋ ಥರ. ಇದು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ನಡೆಯತ್ತೆ ಅಂತ ಹೇಳ್ತಾರಪ್ಪ. ಈ ಕೇಸ್ ಅಂತಾನೆ ಅಲ್ಲ, ನಾನು ಈ ಕೇಸ್ಗೆ ಅಂತ ಹೇಳಿಲ್ಲ. ಆಮೇಲೆ ಜನರಲಿ ಈ ಕೇಸ್ಗೆ ಅಂತ ಹೇಳಿದ್ದಾರೆ, ಕೊಡ್ರಿ ಅವ್ರಿಗೊಂದು ನೋಟಿಸ್ ಅನ್ನಕ್ಕೆ. ನೀವು ನಾನು ಹೇಳಿಲ್ಲ, ಮಾರ್ಕೆಟಲ್ಲಿ ಹೀಗೆ ನಡೆಸ್ತಾರಂತೆ ಅಂತ ಹೇಳಿದ್ದನ್ನು ಹೇಳಿದ್ದೀನಿ. ಈ ಕೇಸ್ ಅಲ್ಲ. ಓಕೆ, ಈ ಕೇಸಲ್ಲಿ ನಡೆದಿದ್ದು ನಂಗೆ ಗೊತ್ತಿಲ್ಲ, ಕೋರ್ಟ್ನ ಡಿಸಿಷನ್ ಉಲ್ಲಂಘನೆ ಮಾಡಿದ್ರೆ